ಬ್ಲೇಮ್ ಮಾಡೋದು ಹೆಣ್ಮಕ್ಳೇನೆ. ದಾಳಿಂಬೆ ಹಣ್ಣು ಜೀವನದಲ್ಲೂ ತಿನ್ಬಾರ್ದು, ಅಬೋಷನ್ ಆಗುತ್ತೆ. ನಾನು ತಗೊಬೇಕಾದ್ರೆ 3000 ಸಮಥಿಂಗ್ ಏನೋ ಇತ್ತು ಒಂದು ಇಂಜೆಕ್ಷನ್. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾನೇ ಯೂಸ್ ಆಗಿರುವಂಥದ್ದು. ಹಾಗೆ ಸುಮಾರಷ್ಟು ಕ್ವಶನ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ ಆ ಎಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ನ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ತಿಳ್ಕೊಂಡಿರೋದನ್ನು ಶೇರ್ ಮಾಡಿದ್ರೆ ಅದರಿಂದ ಇನ್ನೊಬ್ಬರಿಗೆ ಯೂಸ್ ಆಗಿದ್ರೆ ಸೊ ಅಷ್ಟೇ ಸಾಕು ಅಲ್ವಾ. ಸೊ ಹಾಗಾಗಿ ತುಂಬಾ ಕಮೆಂಟ್ಸ್ ಕೂಡ ಬರ್ತಾಯಿತ್ತು. ಸೊ ಅವರಿಗೆ ಆನ್ಸರ್ ಮಾಡೋಣ ನನ್ನ ವಿಡಿಯೋಯಿಂದ, ಅವ್ರಿಗೆ ಏನಾದರೂ ಒಂದು ಬೆನಿಫಿಟ್ ಆಗ್ಬೋದು ಅನ್ನೋ ಒಂದು ಪರ್ಪಸ್ಸಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋನು ಕೂಡ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಅದರಿಂದ ಏನು ಯೂಸ್ ಆಗಿದೆ ಅಂತ ನನಗೆ ದೇವರಾಣೆ ಗೊತ್ತಿಲ್ಲ, ಬಟ್ ಕಮೆಂಟ್ಸ್ ಕೂಡ ಇನ್ನೂ ಮಾಡ್ತಾ ಇದ್ದೀರಾ ನೀವು. ಸೊ ಒಂದು ಹೆಲ್ತಿ ಹೇಗ್ನ ನಾವು ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಪ್ರೆಗ್ನೆನ್ಸಿಲಿ, ಸೊ ಅದ್ರ ಬಗ್ಗೆ ಹೇಳಿ ಟಿಪ್ಸು. ನೀವು ಕೂಡ ನಿಮಗೂ PCOD ಇತ್ತು, ಸೊ ನೀವು ಯಾವ ಥರ ಹೆಲ್ತಿ ವೇಯಲ್ಲಿ ಪ್ರೆಗ್ನೆನ್ಸಿ ಆಗಿದ್ದು, ಸೊ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಿದ್ದು ಅದ್ರ ಬಗ್ಗೆ ಹೇಳಿ ನಮಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಕಮೆಂಟ್ಸ್ ಬರ್ತಾಯಿತ್ತು. ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಸುಮಾರು ಅಂದರೆ ಸುಮಾರು ಕಮೆಂಟ್ಸ್ ಬರ್ತಾನೆ ಇದೆ. ಸೊ ಆನ್ಸರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆನ್ಸರ್ ಮಾಡೋದ್ರ ಜೊತೆಗೆ ಒಬ್ರಿಗೆ ಆನ್ಸರ್ ಸಿಗುತ್ತೆ, ಇನ್ನೊಬ್ರಿಗೆ ಆನ್ಸರ್ ಸಿಗಲ್ಲ. ಸೊ ಏನು ಬೇಡ, ಒಂದು ವಿಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದ್ರೆ ಅದರಿಂದ ಯೂಸ್ ಆಗುತ್ತೆ ಅಲ್ವಾ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಹೆಲ್ತಿ ವೇಯಲ್ಲಿ ನಾವು ಎಗ್ ಇಂಪ್ರೂವ್ಮೆಂಟ್ನ ಆರಾಮಾಗಿ ನಾವು ಮಾಡ್ಕೋಬೋದು, ಅದೇನು ತುಂಬ ರಿಸ್ಕ್ ಏನಿಲ್ಲ. ಹಾಗೆ ನನ್ನ ಒಂದು ಸಜೆಷನ್ ಏನು ಅಂತ ಅಂದರೆ, ಸೊ ಒಂದು ಹೆಲ್ತಿ ಎಗ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ನಾವು ಹೆಣ್ಮಕ್ಳು ಮಾತ್ರ ಟ್ರೈ ಮಾಡೋದಲ್ಲ, ಈವನ್ ಈಕ್ವಲ್ ಆಗಿ ಗಂಡು ಮಕ್ಕಳು ಕೂಡ ಟ್ರೈ ಮಾಡಬೇಕು, ಓಕೆನಾ. ಸೊ ಎಲ್ಲದರಲ್ಲೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದರೆ ಅಫ್ಕೋರ್ಸ್ ಹೆಣ್ಮಕ್ಳನ್ನೇ ಜಾಸ್ತಿ ಕೇಳೋದು, ಯಾಕಾಗಿಲ್ಲ, ಏನು ತೊಂದರೆ ಇದೆ ಏನು ಅಂತ ಹೇಳ್ಬಿಟ್ಟು ನಮ್ಮ ನೈಬರ್ಸು, ನಮ್ಮ ಅಕ್ಕಪಕ್ಕದವ್ರು ಎಲ್ಲರೂ, ರಿಲೇಟಿವ್ಸ್ ಎಲ್ಲರೂ ಅಷ್ಟೇ. ಸೊ ಬ್ಲೇಮ್ ಮಾಡೋದು ಹೆಣ್ಮಕ್ಳನ್ನೇ. ಸೊ ನನಗೆ ಅನಿಸೋ ಮಟ್ಟಿಗೆ ಹೆಣ್ಮಕ್ಳನ್ನೇ ಯಾಕೆ ಬ್ಲೇಮ್ ಮಾಡಬೇಕು. ಸೊ ಗಂಡು ಮಕ್ಕಳಲ್ಲೂ ಮಿಸ್ಟೇಕ್ಸ್ ಇರುತ್ತೆ ಅಲ್ವಾ. ಸೊ ಈಕ್ವಲ್ ಆಗಿ ಇಬ್ಬರು ಕೂಡ ಚೆಕ್ ಮಾಡಿಸ್ಕೋಬೇಕು. ಸೊ ಏನು ತೊಂದರೆ ಇದೆ ಅನ್ನೋದನ್ನು. ಸೊ ಗಂಡ್ಮಕ್ಳು ಕೆಲವರು ಲೈಕ್ ಎಲ್ಲರೂ ಒಪ್ಪೋದಿಲ್ಲ ಅವರು ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ, ಇಲ್ಲ ನನಗೇನು ತೊಂದರೆ ಇಲ್ಲ ನಿನಗೆ ತೊಂದರೆ ಇರೋದು ಅಂತ. ಇಲ್ಲ ಅಂದರೆ ಅಕ್ಕಪಕ್ಕದವ್ರು ಎಲ್ಲರೂ ಅಷ್ಟೇ ಕ್ವಶನ್ ಮಾಡೋದು ಹೆಣ್ಮಕ್ಳನ್ನೇ, ನಿನಗೆ ಏನೋ ತೊಂದರೆ ಇದೆ ತೋರಿಸ್ಕೋ, ಚೆಕ್ ಮಾಡಿಸ್ಕೋ, ಸರಿ ಮಾಡ್ಕೋ ಅಂತ ಹೇಳಿ. ಯಾಕೆ ಹೆಣ್ಮಕ್ಳ ಮೇಲೆ ಎಲ್ಲರೂ ಪ್ರೆಷರ್ ಆಗ್ತೀರಾ. ಈಕ್ವಲ್ ಆಗಿ ಗಂಡು ಮಕ್ಳಿಗೂ ಕೂಡ ಪ್ರಾಬ್ಲಮ್ ಇರ್ಬೋದಲ್ವಾ. ಸೊ ಅವರು ಕೂಡ ಚೆಕ್ ಮಾಡಿಸ್ಕೋಬೇಕು. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಮಾಡಿರೋದೇನು ಅಂತಂದರೆ, ನಾನು ಇಬ್ಬರು ಕೂಡ ಚೆಕ್ ಮಾಡಿಸ್ಕೊಂಡ್ವಿ. ಸೊ ಇಬ್ಬರು ಕೂಡ ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಷ್ಟೇ ಹೆಣ್ಮಕ್ಳಿಗೆ ಮಾತ್ರ ಚೆಕ್ ಮಾಡಿಸ್ಕೊಳ್ಳೋದಲ್ಲ. ಸೊ ಗಂಡ್ಮಕ್ಳು ಕೂಡ ಅದೇನಿದೆ ಪ್ರೊಸೀಜರ್ನ ನೀವು ಮಾಡ್ಬೇಕಂತ ಹೇಳಿ. ಹಾಗೆ ನಮ್ಮ ಇಬ್ಬರಲ್ಲಿ ಯಾವುದೇ ಥರದ್ದು ತೊಂದರೆ ಇರಲಿಲ್ಲ. ಸೊ ನಾವಿಬ್ಬರು ಕೂಡ ಲೈಕ್ ಹೆಲ್ತಿಯಾಗೇ ಇದ್ವಿ. ಸೊ ಹಾಗಾಗಿ ನಮ್ಮಿಬ್ರದ್ದು ಅದು ಯಾವುದೇ ಥರದ ತೊಂದರೆಗಳಿರಲಿಲ್ಲ. ಹಾಗಾಗಿ ನಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು, ಓಕೆನಾ. ಸೊ ನಾನು ಹೇಳೋದು ಇಷ್ಟೇನೆ, ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡಬೇಡಿ, ಗಂಡು ಮಕ್ಳಿಗೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಬ್ಬರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಇವ್ರ ಮಾತುಗಳನ್ನ ಕೇಳ್ಕೊಳ್ದೇನೆ ಸೊ ಇಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಗೈನಿಕ್ ಯಾರು ನಿಮಗೆ ಒಳ್ಳೆಯವ್ರು ಅನ್ನಿಸ್ತಾರೆ, ನಿಮಗೆ ಯಾರಿಂದ ಓಕೆ ಇವ್ರ ಹತ್ರ ಹೋದರೆ ನಮಗೆ ಒಂದು ಒಳ್ಳೆ ಸಜೆಷನ್ ಸಿಗುತ್ತೆ ಅನ್ನೋ ಒಬ್ಬರು ಗೈನಿಕ್ನ ನೀವು ಸಜೆಸ್ಟ್ ಮಾಡಿ, ಓಕೆನಾ. ಸೊ ನಿಮಗೆ ಸಾರಿ ಸೋ ಅನ್ನೋದನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಅದು ಬಂದ್ಬಿಡುತ್ತೆ ನನಗೆ. ಸೊ ಕಾಮೆಂಟ್ ಮಾಡ್ತೀರಾ ಸೋ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸಿಸ್ ಅಂತ ಹೇಳ್ಬಿಟ್ಟು. ನಾನು ತುಂಬ ಅವಾಯ್ಡ್ ಮಾಡ್ತೀನಿ, ಬಟ್ ನಂಗೆ ಬಂದ್ಬಿಡುತ್ತೆ ಮಾತಾಡ್ತಾ, ಏನೂ ಮಾಡೋಕ್ಕಾಗಲ್ಲ, ಅವಾಯ್ಡ್ ಮಾಡ್ತೀನಿ, ಓಕೆನಾ. ಸೊ ಇದು ಒಂದು ನಾವು ಕೂಡ ಹರಿ ಮತ್ತು ನಾನು ಇಬ್ಬರು ಕೂಡ ನಾವು ಚೆಕ್ ಮಾಡಿಸ್ಕೊಂಡ್ವಿ. ಸೊ ಇಬ್ರದ್ದು ಕೂಡ ನಾರ್ಮಲ್ ಆಗಿತ್ತು. ಹಾಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದೆ, ಅದು ನನಗೆ ಮರ್ತೋಗ್ತಾ ಇತ್ತು. ಸೊ ಏನು ಮಾಡಿದೆ ಅಂದರೆ ಕಾಮೆಂಟ್ ಮಾಡಿದಾಗ ನೆನ್ಪು ಮಾಡ್ಕೊಂಡು ನಾನು ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನನಗಿಲ್ಲ ಅಂದರೆ ಮರ್ತೋಗ್ಬಿಡುತ್ತೆ. ಹಾಗಾಗಿ ಸೊ ಅದು ಒಂದು ಇದು ಮಾಡ್ಕೊಂಬಿಡ್ತೀನಿ, ನಾನು ಟೈಪ್ ಮಾಡ್ಕೊತೀನಿ, ಯಾವುದ್ರಲ್ಲಾದರೂ ಬರ್ಕೊಂಬಿಡ್ತೀನಿ. ಹಾಗೆ ಮೇಯ್ನ್ ಏನು ಗೊತ್ತಾ, ನೀವು ಮಾಡೋ ಮಿಸ್ಟೇಕ್ಸ್ ಏನು ಅಂತ ಅಂದರೆ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಯಾರೂ ಕೂಡ ನನಗೆ ಪ್ರೆಷರ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು ಯಾರೂ ನನಗೆ ಕೊಟ್ಟಿಲ್ಲ, ಓಕೆನಾ. ಬಿಕಾಸ್ ನಾವು 2 years ಆದಮೇಲೆ ನಾವು ಬೇಬಿ ಪ್ಲ್ಯಾನ್ನ ಮಾಡ್ಕೊಂಡಿದ್ದು. ಹಾಗಾಗಿ ನನಗೆ ಒಂದಿಬ್ಬರು ಕೇಳಿದ್ರಷ್ಟೇ, ಇನ್ನೂ ಪ್ಲ್ಯಾನಿಂಗ್ಸ್ ಇಲ್ವಾ ಅಂತ ಹೇಳಿಬಿಟ್ಟು ನಾನಿಲ್ಲ, ನಮ್ಗೆ ಅದು ಪ್ಲ್ಯಾನಿಂಗ್ಸ್ ಏನಿಲ್ಲ ಸದ್ಯಕ್ಕೆ, ನಮ್ಮದು ಬೇಬಿ ಪ್ಲ್ಯಾನಿಂಗ್ ಅಂತ ಹೇಳಿ ಸುಮ್ಮನಾಗಿದೆ. ಬಟ್ ಮೆಂಟಲಿ ನನಗೆ ಯಾರೂ ಪ್ರೆಷರ್ ಹಾಕಿಲ್ಲ. ಸೊ ಏನು ಮಗು ಆಗ್ತಿಲ್ಲ, ಏನಾದರೂ ಇದ್ರೆ ತೋರಿಸ್ಕೋ ಅದು ಇದು ಅಂತ ಹೇಳ್ಬಿಟ್ಟು ಯಾರೂ
ನಂಗೆ ಪ್ರೆಷರ್ ಹಾಕಿಲ್ಲ, ಹಾಗಾಗಿ ನಂಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಬಟ್ ನನಗೆ ಗೊತ್ತಿರೋ ಅಂಥ ನನ್ನ ಫ್ರೆಂಡ್ಸ್ಗಳಿಗೆ ತುಂಬ ಪ್ರೆಷರ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಅವರು ಅದರಿಂದನೇ ಒಂಥರ ಏನೋ ಡಿಪ್ರೆಷನ್ನು. ಸೊ ನಮ್ಗೆ ಈ ಥರ ಕೇಳ್ತಾ ಇದ್ದಾರೆ, ನೋಡು ಏನು ಮಾಡೋದು ಏನು ಅಂತ ಹೇಳ್ಬಿಟ್ಟು ಈ ಥರದ್ದು ನನ್ನ ಹತ್ರ ಶೇರ್ ಮಾಡ್ಕೊಂಡಾಗ ನನಗೆ ಅನ್ನಿಸ್ತಾ ಇತ್ತು, ಮೆಂಟಲಿ ಇವರು ಡಿಸ್ಟರ್ಬ್ ಆಗ್ತಾರೆ. ಡಿಸ್ಟರ್ಬ್ ಆಗೋದ್ರಿಂದ ನಮಗೆ ಬಾಡಿ ಸಪೋರ್ಟ್ ಮಾಡಲ್ಲ ಯಾವುದಕ್ಕೂ. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡಿರ್ತೀವಿ, ಬೇರೆ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಬರೀ ನೆಗೆಟಿವಿಟಿ ತುಂಬ್ಕೊಂಡ್ಬಿಟ್ಟಿರುತ್ತೆ ನಮಗೆ. ಸೊ ಮೇಯ್ನು ನಿಮ್ಮ ಒಂದು ಬಾಡಿನ, ನಿಮ್ಮ ಒಂದು ಮೆಂಟಲ್ ಸ್ಥಿತಿನ, ನೀವು ಫಿಸಿಕಲಿ ಮೆಂಟಲಿ ಟೋಟಲಿ ನೀವು ಸ್ಟ್ರೆಸ್ಲೆಸ್ ಆಗಿರಬೇಕು, ಓಕೆನಾ. ಯಾವುದೇ ಕಾರಣಕ್ಕೂ ನೀವು ಸ್ಟ್ರೆಸ್ನ ಮಾಡ್ಕೋಬೇಡಿ. ಇದು ನನ್ನ ಕಡೆಯಿಂದ ಟಿಪ್ಸ್ ನಿಮಗೆ. ಯಾಕಂದರೆ ನನಗದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ನಾನು ಕೇಳಿರೋ ಮಟ್ಟಿಗೆ ಎಲ್ಲರೂ ಕೂಡ ಮಾಡೋ ಮೇಯ್ನ್ ಮಿಸ್ಟೇಕ್ ಅಂದರೆ ಸ್ಟ್ರೆಸ್ ಮಾಡ್ಕೋತೀರಾ ನೀವು. ಸೊ ಅದೊಂದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಹೆಚ್ಚಾಗಿ ನೀವು ನೀರನ್ನ ತಗೋಬೇಕು. ಯಾಕಂದರೆ ನೀರು ಒಂದು ಇನ್ಕ್ಲೂಡ್ ಆಗಬೇಕು ನಮ್ಮ ಪ್ರೆಗ್ನೆನ್ಸಿಲಿ, ಅದು ತುಂಬಾ ಇಂಪಾರ್ಟೆಂಟು. ಸೊ 2 ಲೀಟರ್ ಕುಡಿಯೋ ಜಾಗದಲ್ಲಿ ನೀವು 4 ಲೀಟರ್ಸ್ನ ಕುಡಿಲೇಬೇಕು ಕಂಪಲ್ಸರಿ. ಬಿಕಾಸ್ ನಾನು ಕೂಡ ನೀರನ್ನ ಸ್ವಲ್ಪ ಆದಷ್ಟು ಕಡಿಮೆನೇ ಕುಡಿತಾ ಇದ್ದು. ಸೊ ನೀವು ನೀರನ್ನ ಕುಡಿಯೋದು ತುಂಬಾ ಒಳ್ಳೆಯದು. ಅದ್ರ ಜೊತೆ ನೀವು ನನಗನ್ಸೋ ಮಟ್ಟಿಗೆ ಪ್ರೆಗ್ನೆಂಟ್ ಯಾರೆಲ್ಲ ಟ್ರೈ ಮಾಡ್ತಾಯಿದ್ರೆ ಒಂದು ಹೆಲ್ತಿ ಪ್ರೆಗ್ನೆನ್ಸಿ, ಒಂದು ಹೆಲ್ತಿ ಹೆಗ್ಗು ಇಂಪ್ರೂವ್ಮೆಂಟು 35 ಏಜ್ ಒಳಗಡೆ 28 ಏಜ್ ಒಳಗಡೆ ನೀವು ಟ್ರೈ ಮಾಡ್ತಾಯಿದ್ರೆ ನಿಮ್ಗಂತೂ ತುಂಬಾ ಹೆಲ್ತಿ ಆಗಿರೋ ಒಂದು ಹೆಗ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಯಾರಾದ್ರೂ ಟ್ರೈ ಮಾಡ್ತಾಯಿದ್ರೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. 35 ಒಳಗಡೆ ಏಜಲ್ಲಿ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ರೆ ಇಟ್ಸ್ ಗುಡ್, ನಿಮಗೆ ಒಂದು ಹೆಲ್ತಿ ಹೆಗ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದು ಒಳ್ಳೆ ಟೈಮಿಂಗ್ಸ್ ಅಂತ ಹೇಳ್ಬೋದು. ಹಾಗೆ ನಾನು ಹೇಳ್ದಾಗೆ ಸ್ಟ್ರೆಸ್ನ ತೊಗೋಬೇಡಿ. ಮೇಯ್ನ್ ಓವಲೇಷನ್ ಆಗಲ್ಲ, ನೀವು ಸ್ಟ್ರೆಸ್ಸಲ್ಲಿ ಇದ್ಬಿಟ್ರೆ ನಿಮ್ಮ ಬಾಡಿ ಅನ್ಕಂಡೀಷನ್ ಆಗಿಬಿಡುತ್ತೆ. ಅದೊಂದು ನೀವು ಮಾಡೋ ಮಿಸ್ಟೇಕ್ಸು. ಇನ್ನೊಂದು ಏನು ಮಾಡ್ತೀರಾ ಅಂದರೆ, ನಾನು ಕೂಡ ಮಾಡಿದ್ದೀನಿ. ಸೊ ಜಂಕ್ ಫುಡ್ ಅಫ್ಕೋರ್ಸ್ ಎಲ್ಲರೂ ತಿಂತೀರಾ, ಏನೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಾನು ಆಯಿಲ್ ಐಟಮ್ನ ತಿನ್ನಲ್ಲ ಮತ್ತು ಸ್ವೀಟ್ಸ್ ತಿನ್ನಲ್ಲ. ನಾನು ತುಂಬಾ ಕಡಿಮೆ. ನಾನು ಏನೇ ಒಂದು ಅಡುಗೆ ಮಾಡ್ತಾಯಿದ್ರು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಹೆಚ್ಚು. ನಾನು ಅದ್ರ ಮೇಲೆ ನಾನು ಎಣ್ಣೆನ ಪ್ರಿಫರ್ ಮಾಡಲ್ಲ, ಓಕೆನಾ. ಆಯಿಲ್ ಹಾಕಲ್ಲ. ಸ್ವೀಟ್ಸ್ ಐಟಮ್ ಅಂತೂ ನಮ್ಮ ಮನೇಲಿ ಮಾಡೋದಿಲ್ಲ, ಹೊರ್ಗಡೆಯಿಂದ ಅಂತೂ ನಾವು ತರೋದು ಇಲ್ಲ, ಓಕೆನಾ. ಸೊ ಮೇಯ್ನ್ ಥಿಂಗ್, ನೀವು ಆಯಿಲ್ ಐಟಮು, ಸ್ವೀಟ್ ಐಟಮ್ನ ಕಂಟ್ರೋಲ್ ಮಾಡಿ. ಹಾಗೆ ಕರ್ದಿರೋ ಅಂಥದ್ದು ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಆದಷ್ಟು ಕಡಿಮೆ ಮಾಡಿ. ನಾನು ಇದನ್ನು ತುಂಬಾ ಅವಾಯ್ಡ್ ಮಾಡ್ತೀನಿ. ನಾನು ತಿನ್ನಲ್ಲ. ನಾನು ಪ್ರೆಗ್ನೆನ್ಸಿಲಿ ನೀವು ನಂಬಲ್ಲ, ನಾನು ಟ್ರೈ ಮಾಡ್ತಾ ಇರ್ಬೇಕಾಗಿರ್ಬೋದು, ನಾನು ಪ್ರೆಗ್ನೆನ್ಸಿ ಆದಾಗಿರ್ಬೋದು. ಸೊ ನಾನು ಒಂದು ಚೂರು ಏನಂದರೆ ಏನೋ ಹೊರ್ಗಡೆದನ್ನು ನಾನು ತಿಂದಿಲ್ಲ, ಓಕೆನಾ. ಸೊ ನನಗೆ ಹೊರ್ಗಡೆದಂದ್ರೇ ನಾರ್ಮಲಿ ಇಷ್ಟ, ತುಂಬ ಇಷ್ಟ. ನಾನು ತುಂಬ ಫುಡ್ಡಿ. ಬಟ್ ಆ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ನನಗೆ ಅನಿಸಿದ್ದು ಒಂದೇ, ಇಲ್ಲ ನಮಗೆ ಮಗು ಇಂಪಾರ್ಟೆಂಟು, ತಿನ್ನೋದು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಟ್ಟು ನಾನು ಏನಂದರೆ ಏನೂ ಕೂಡ ಒಂದು ಐಟಮ್ ಕೂಡ ನಾನು ಹೊರಗಡೆ ತಿಂದಿಲ್ಲ, ಓಕೆನಾ. ಸೊ ನಿಮಗೆ ಅದನ್ನು ನಾನು ಸಜೆಸ್ಟ್ ಮಾಡ್ಬೋದು. ಹೊರಗಡೆದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಟ್ರೈ ಮಾಡ್ತಿದ್ದೀರಾ, ಆಗಿದೆ ಪ್ರೆಗ್ನೆನ್ಸಿ ನಮ್ಗೆ ಕನ್ಫರ್ಮ್ ಆಗಿದೆ ಅಂದಾಗ ದಯವಿಟ್ಟು ಅವಾಯ್ಡ್ ಮಾಡಿ, ಓಕೆನಾ. ನಾನು ಇದನ್ನು ಮಾಡಿದ್ದೀನಿ, ಓಕೆನಾ. ಆಯಿಲಿ ಐಟಮ್ ಇದೆಲ್ಲ ನಾನು ಅವಾಯ್ಡ್ ಮಾಡಿದ್ದೀನಿ. ಪಾಕೆಟ್ ಜ್ಯೂಸ್ ಇದಂದರೆ ನನ್ನ ಲೈಫಲ್ಲೇ ಪಾಕೆಟ್ ಜ್ಯೂಸ್, ಆಯಿಲಿ ಐಟಮ್, ಸ್ವೀಟ್ಸ್ ಇದು ಯಾವುದು ನನಗೆ ಇಷ್ಟ ಆಗಲ್ಲ. ಆಯಿಲ್ ಇಲ್ಲದೆ ಅಡುಗೆನ ಆರಾಮ್ಸೆ ಮಾಡ್ಕೋಬೋದು. ಬಿಕಾಸ್ 1 ಸ್ಪೂನ್ ನೀವು 4-5 ಸ್ಪೂನ್ ಹಾಕೋ ಜಾಗದಲ್ಲಿ 1 ಸ್ಪೂನ್ನ ಎಣ್ಣೆ ಹಾಕಿ, ನಿಜವಾಗ್ಲೂ ತುಂಬ ಒಳ್ಳೆಯದು. ಹಾಗೆ ಇನ್ನೊಂದೇನು ಅಂತಂದರೆ, ಸ್ಟಾರ್ಟಿಂಗು ನಾನು 3 ಮಂತ್ಸ್ ಒಳಗಡೆ ಪೊಮೊಗ್ರನೇಟ್ನ ನಾನು ತಿಂದಿದ್ದೆ, ಓಕೆನಾ. ಆ ಟೈಮಲ್ಲಿ ನನಗೇನಾಯಿತು ಅಂತ ಅಂದರೆ ನಿಜವಾಗ್ಲೂ ಭಯ ಆಗೋಯಿತು. ದಾಳಿಂಬೆ ಹಣ್ಣು ಏನಕ್ಕಾದರೂ ತಿನ್ನೋ ಅನ್ನೋ ಥರ ಭಯ ಆಯಿತು. ಯಾಕಂದರೆ ನನಗೆ ದಾಳಿಂಬೆ ಹಣ್ಣು ತಿಂದಿದ ತಕ್ಷಣ ಇದು ಡಿಸ್ಚಾರ್ಜ್ ಲೈಕ್ ಸ್ಪಾಟಿಂಗ್ ಥರ ಆಯಿತು ನನಗೆ. ದಾಳಿಂಬೆ ಹಣ್ಣು ಜೀವನದಲ್ಲೂ ತಿನ್ನಬಾರ್ದು, ಅಬೋಷನ್ ಆಗುತ್ತೆ ಅನ್ನೋದು ಒಂದು ನನ್ನ ಮೈಂಡ್ಸೆಟ್ಟಲ್ಲಿ ಕುತ್ಕೊಂಡ್ಬಿಡ್ತು ಆ ಟೈಮಲ್ಲಿ. ಬಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಏನಿಲ್ಲ. ನಾನು ನಿಮಗೆ ಆಲ್ರೆಡಿ ಅದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ, ಓಕೆನಾ. ನನಗೆ NT ಸ್ಕ್ಯಾನಲ್ಲಿ ಏನೆಲ್ಲ ಆಯಿತು ಅದನ್ನು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ಔಟ್ ಮಾಡಿ, ಓಕೆನಾ, ವೀಡಿಯೋನ. ಸೊ ಈ ಥರ ಆಯಿತು. ಡಾಕ್ಟರ್ ಏನು ತೊಂದರೆ ಇಲ್ಲ, ಅದು ವೇಸ್ಟೇಜ್ ಇರೋದು ಬರುತ್ತೆ, ಸೊ ಡೋಂಟ್ ವರಿ ಅಂತ ಹೇಳಿದ್ರು. ಸೊ ದಾಳಿಂಬೆ ಹಣ್ಣು ಅಂದರೆ ನನಗೆ ಅಬೋಷನ್ ಅನ್ನೋ ಒಂದು ಫೀಲ್ ಬಂದುಬಿಡ್ತು ನನಗೆ. ಅದಾದಮೇಲೆ ಓಕೆ, ನಾನು ದಾಳಿಂಬೆ ಹಣ್ಣು ಚೆನ್ನಾಗೇ ತೊಗೊಂಡೆ. ಸೊ ಅದಾದಮೇಲೆ ನಾನು ನಿಮ್ಗೆ ಹೇಳಿದ್ನಲ್ವಾ, ಟೊಮೊಟೊ ತುಂಬಾ ಒಳ್ಳೆಯದು. ಸೊ ನನಗೆ ಕಾಮೆಂಟ್ಸ್ ಬರ್ತಾಯಿತ್ತು, ಟೊಮೊಟೊನ ಯಾವಾಗಿಂದ ತಿನ್ನಬೇಕು, ಸೊ ಪ್ರೆಗ್ನೆಂಟ್ ಆದಮೇಲೆ ತಿನ್ನಬೇಕಾ, ಆಗೋದಕ್ಕೆ ಮುಂಚೆ ತಿನ್ನಬೇಕಂತ ಹೇಳಿ. ಆಗೋದಕ್ಕೆ ಮುಂಚೆಯಿಂದನೇ ತಿನ್ನಿ ನೀವು, ಓಕೆನಾ. ಆದಮೇಲೆ ತಿನ್ನೋದಕ್ಕಿಂತ ಆಗೋದಕ್ಕೆ ಮುಂಚೆಯಿಂದನೇ ತಿನ್ನಿ. ಬಿಕಾಸ್ ಹೆಲ್ತಿ ಒಂದು ಹೆಗ್ ಇಂಪ್ರೂವ್ಮೆಂಟ್ಗೆ ತುಂಬ 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 ಒಳ್ಳೆಯದು, ಓಕೆನಾ. ರಾ ಟೊಮೊಟೊಸ್ ಒಂದು 3 to 4 ಡೈಲಿ ನೀವು ಪ್ರಿಫರ್ ಮಾಡಿ, ಓಕೆನಾ. ಸೊ ನಾನು ಅದ್ರದ್ದು
ಕೆಲವೊಂದಷ್ಟು ಲೈಕ್ ಚೆಕ್ ಮಾಡಿದ್ದೀನಿ ಅದ್ರದ್ದು, ಯಾಕೆಂದರೆ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಸೊ ನಾನೇನು ಮಾಡ್ತಿದ್ದೆ ಗೊತ್ತಾ, ಅವ್ರು 4 to 5 ಹೇಳಿದ್ರು, ಬಟ್ ನನಗೆ 4 to 5 ಎಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡೈಲಿ 2 ಟೊಮೊಟೊ ಇಲ್ಲಾಂದರೆ 3 ಟೊಮೊಟೊ, ಮ್ಯಾಕ್ಸಿಮಮ್ 2 ಟೊಮೊಟೊ ತಿಂತಾಯಿದ್ದೆ ನಾನು. ಅದ್ರ ಮೇಲೆ ನಾನು ತಿಂತಾ ಇರಲಿಲ್ಲ, ಬಿಕಾಸ್ ನನಗೆ ಆಗ್ತಾ ಇರಲಿಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ಬೆಳಗ್ಗೆ ಒಂದು ಇಲ್ಲಾಂದರೆ ಸಂಜೆ ಒಂದು ಈ ಥರ ತಿಂತಾಯಿದ್ದೆ, ಬಿಕಾಸ್ ಅದರಲ್ಲಿ ಜಾಸ್ತಿ ವಾಟರ್ ಕಂಟೆಂಟ್ ಇರುತ್ತಲ್ವ. ಸೊ ನಮ್ಮ ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ. ಅದಕ್ಕಾಗಿ ನೀವು ಫಸ್ಟು ಟ್ರೈಮಿಸ್ಟರಲ್ಲಿ ಆದಷ್ಟು ಟೊಮೊಟೊನ ತಿನ್ನೋದಕ್ಕೆ ಟ್ರೈ ಮಾಡಿ, ಓಕೆನಾ. ಹಾಗಲ್ಲ ಅಂದರೂ ಕೂಡ ಮಿಸ್ ಮಾಡದೆ ತಿನ್ನಿ, ಓಕೆನಾ. ಬೇಬಿ ಕೂಡ ತುಂಬ ಒಳ್ಳೆಯದು, ಬಾಡಿನ ಹೈಡ್ರೇಟಾಗಿ ಇಟ್ಟಿರುತ್ತೆ. ಇದೊಂದು ಟೊಮೊಟೊಯಿಂದ ತುಂಬ ಬೆನಿಫಿಟ್ ಇದೆ. ಹಾಗೆ BP ಲೆವೆಲ್ ಆಗಿರ್ಬೋದು, ಸೊ ನಮಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. BP ಲೆವೆಲ್ನ ಒಂದು ಕಂಟ್ರೋಲಲ್ಲಿ ಇಟ್ಟಿರುತ್ತೆ, ಓಕೆನಾ. ಆ್ಯಂಡ್ ವಿಟಮಿನ್ A ಮತ್ತು ವಿಟಮಿನ್ C, ಸೊ ಇದೆಲ್ಲದನ್ನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನನಗನ್ಸೋ ಮಟ್ಟಿಗೆ ಟೊಮೊಟೊ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಫಸ್ಟ್ ಟ್ರೈಮಿಸ್ಟರ್ ಏನಿರುತ್ತೆ, ಈ ಒಂದು ಟೈಮಲ್ಲಿ ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇನ್ ಕೇಸ್ ನೀವೇನಾದರೂ ಚೆಕ್ ಮಾಡ್ಕೊಳ್ಳೋ ಹಾಗಿದ್ರೆ ಟೊಮೊಟೊ ಬೆನಿಫಿಟ್ಸ್ ಏನಿದೆ ಪ್ರೆಗ್ನೆನ್ಸಿಲಿ ಅನ್ನೋದನ್ನು ನೀವು ಗೂಗಲ್ ಮಾಡಿ ನೋಡ್ಬೋದು. ನಾನು ಯಾವುದೇ ಥರದ್ದು ಗೂಗಲ್ ಎಲ್ಲ ಮಾಡಿಲ್ಲ, ಬಿಕಾಸ್ ನನಗೇನು ಒಂದು ಗೊತ್ತಿದೆ ಅದ್ರ ಬಗ್ಗೆ ಮಾತ್ರ ನಾನು ಶೇರ್ ಮಾಡಿದ್ದೀನಿ, ಓಕೆನಾ. ಬಟ್ ನಾನು ಏನಂದರೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ, ಮತ್ತೆ ಇವರು ಗೂಗಲ್ ಮಾಡಿಬಿಟ್ಟು ನೋಡ್ಕೊಂಡಿದ್ದಾರೆ ಅಂತ ಅನ್ನೋಕ್ಕೆ ಹೋಗ್ಬಿಡಿ. ನೋಡಿ ಇಲ್ಲಿ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಹಾಗೆ ಇನ್ನೊಂದೇನು ತಿನ್ಬೋದು, ನಂಗೆ ಮರ್ತೋಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಟೈಪ್ ಮಾಡಿರೋದನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದೇನು ಅಂತ ಅಂದರೆ, ನಾನು ಬನಾನಾನ ತಿಂದಿಲ್ಲ, ಓಕೆನಾ. ಬಟ್ ಬನಾನಾ ತುಂಬ ಇಂಪಾರ್ಟೆಂಟು, ನೀವು ತಿನ್ನಿ. ನಿಮಗೆ ಮೋಷನ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಪೊಮೊನಾ ಮತ್ತು ಪೊಮೊಗ್ರಾನೇಟ್ ತೊಗೊಳ್ಳಿ, ಹಾಗೆ ಟೊಮೊಟೊ ತೊಗೊಳ್ಳಿ. ಸೊ ಮತ್ತು ವಿಟಮಿನ್ C ಏನಿರುತ್ತೆ ಆ ಫ್ರೂಟ್ಸ್ನೆಲ್ಲ ನೀವು ಆದಷ್ಟು ತೊಗೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ನಾನು ಫಸ್ಟ್ ಹೇಳ್ಕೊಂಬರ್ತೀನಿ, ಅದಾದಮೇಲೆ ನಾನು ಯಾವುದನ್ನು ತಿಂದೆ ಅನ್ನೋದನ್ನು ಹೇಳ್ತೀನಿ, ಓಕೆನಾ. ವಿಟಮಿನ್ C ಇರೋ ಅಂಥದ್ದನ್ನು ನೀವು ತೊಗೋಬೇಕು. ಮತ್ತು ಪೈನಾಪಲ್ ಕೂಡ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ರಿಚ್ ಆಗಿರುವಂಥದ್ದು ವಿಟಮಿನ್ C ಇರುತ್ತೆ. ಆ್ಯಂಟಿ ಇನ್ಫ್ಲಮೇಷನ್ನ ಫಾರ್ಮ್ ಮಾಡೋದಕ್ಕೆ. ಸೊ ಹೆಲ್ತಿ ಎಗ್ಸ್ ಜೊತೆ ಹೆಲ್ತಿ ಸ್ಪರ್ಮ್ ಕೂಡ ಇಂಪಾರ್ಟೆಂಟ್. ಸೊ ಓಕೆನಾ, ನಾನು ಏನಕ್ಕೆ ಇದನ್ನು ಒಟ್ಟಿಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮಗೆ ಹೆಲ್ತಿ ಹೇಗೆ ಇಂಪ್ರೂವ್ ಆಗಬೇಕು ಅಂದರೆ, ಸೊ ನಮ್ಮ ಹಸ್ಬೆಂಡಿಗೆ ಕೂಡ ಹೆಲ್ತಿ ಸ್ಪರ್ಮ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರಿಗೂ ಕೂಡ ನೀವು ಎಲ್ಲದನ್ನು ತಿನ್ನಿಸಿ, ಓಕೆನಾ. ಸೊ ನಾವೊಬ್ಬರೇ ತಿನ್ನೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸೊ ನಮ್ಮ ಹಸ್ಬೆಂಡ್ ಕೂಡ ಅದನ್ನು ತಿನ್ನಬೇಕು. ನಾವೇನು ಸೇವಿಸ್ತೀವೋ ಅದನ್ನು ಅವರು ಕೂಡ ಸೇವಿಸ್ಬೇಕು. ಹೆಲ್ತಿ ಸ್ಪರ್ಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಓಕೆನಾ. ಸೊ ಇದು ಏನು ಹೇಳ್ತಾರೆ, ನನಗನ್ಸಿರೋ ಮಟ್ಟಿಗೆ ಪೈನಾಪಲ್ನ ಯಾರೂ ಕೂಡ ಪ್ರಿಫರ್ ಮಾಡಿಲ್ಲ, ಬಟ್ ಇಟ್ಸ್ ಗುಡ್ ಫಾರ್ ಹೆಲ್ತ್, ಓಕೆನಾ. ಬಟ್ ನಾನು ತಿಂದಿಲ್ಲ. ನಾನು ಹೇಳ್ತಾ ಇದ್ದೀನಿ ನಾನು ಏನೇನು ತುಂಬ ಒಳ್ಳೆಯದು ಅನ್ನೋದನ್ನು, ಯಾಕಂದರೆ ನನಗೆ ಡಾಕ್ಟರ್ ಹೇಳಿರೋದನ್ನು ನಾನು ಟೈಪ್ ಮಾಡಿಬಿಟ್ಟು ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ನನಗೆ ಇನ್ನೂ ಸಾಕಷ್ಟು ಹೇಳಿದ್ದಾರೆ. ನಾನು ಅದೆಲ್ಲದನ್ನು ಲೈಕ್ ನನಗೆ ಅಷ್ಟು ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ನನಗೆ ಗೊತ್ತಿರೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಇದರಲ್ಲಿ ತಿಂದಿರೋ ಅಂಥ ಫ್ರೂಟ್ಸ್ ಏನು ಅಂತ ಅಂದರೆ, ಸೊ ಪೊಮೊಗ್ರಾನೇಟ್ ಒಂದು ತೊಗೊಂಡಿದ್ದೀನಿ ನಾನು. ಟೊಮೊಟೊ ಚೆನ್ನಾಗಿ ತಿಂದಿದ್ದೀನಿ ನಾನು. ಚೆನ್ನಾಗಿ ತಿನ್ನಿ ನೀವು, ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಪರ್ಟಿಕ್ಯುಲರಾಗಿ ಇದೇ ತಿನ್ನಬೇಕು ಇದೇ ತಿನ್ನಬಾರ್ದು ಅನ್ನೋದು ಏನಿಲ್ಲ. ನೀವು ಎಲ್ಲ ಒಂದು ವೆಜಿಟೇಬಲ್ಸ್ನಾಗಿರ್ಬೋದು, ಸೊಪ್ಪು, ಸೊ ಮೇಯ್ನು ಸೊಪ್ಪು, ಏನೇನು ಸೊಪ್ಪು ನಿಮಗೆ ಸಿಗುತ್ತೆ, ಸೊ ಎಲ್ಲ ಗ್ರೀನ್ ಲೈಕ್ ಸೊಪ್ಪುಗಳನ್ನ ನೀವು ಆರಾಮಾಗಿ ತಿನ್ಬೋದು. ಇದರಿಂದ ಯಾವುದೇ ಥರದ ತೊಂದರೆ ಆಗಲ್ಲ. ಸೊ ನಾನು ಇದರಲ್ಲಿ ನಾನು ಮಾಡಿರೋ ಅಂಥದ್ದು ಏನು ಅಂದರೆ, ಸೊಪ್ಪನ್ನ ಚೆನ್ನಾಗಿ ತಿಂದಿದ್ದೀನಿ, ಮತ್ತು ಕಾಳುಗಳನ್ನ ಚೆನ್ನಾಗಿ ತಿಂದಿದ್ದೀನಿ, ಅದ್ರ ಜೊತೆ ಟೊಮೊಟೊ ಚೆನ್ನಾಗಿ ತಿಂದಿದ್ದೀನಿ, ಮತ್ತು ಪೊಮೊಗ್ರಾನೇಟ್ ತಿಂದಿದ್ದೀನಿ, ಬಟ್ ತುಂಬ ಕಡಿಮೆ ತಿಂದಿದ್ದೀನಿ, ಜಾಸ್ತಿ ತಿಂದಿಲ್ಲ. ಸೊ ಹಾಗೆ ಇಷ್ಟೇ. ನಾನು ಏನಂದರೆ ಏನೂ ತಿಂದಿಲ್ಲ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಏನೂ ತಿನ್ನೋಕ್ಕೋಗಿಲ್ಲ. ಒಂದೇ ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ನನ್ನ ಪ್ರೆಗ್ನೆನ್ಸಿಲಿ ನಾನು ಯೂಸ್ ಮಾಡೇ ಇಲ್ಲ, ಓಕೆನಾ. ಸೊ ನಾನು ಚೆನ್ನಾಗಿ ತಿಂದಿರೋದು ಸೊಪ್ಪು, ತರಕಾರಿಗಳು ಮತ್ತು ಟೊಮೊಟೊ. ಸೊ ಈ ಮೂರನ್ನು ನಾನು ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಹಾಗಾಗಿ ನನಗೆ ಒಂದು ಹೆಲ್ತಿ ಆಗಿರುವಂಥ ಒಂದು ಹೆಗ್ ಇಂಪ್ರೂವ್ಮೆಂಟ್ಗೆ ನನಗೆ ಯೂಸ್ ಆಯಿತು, ಓಕೆನಾ. ಸೊ ನಾರ್ಮಲಾಗಿ ನಿಮ್ಮ ಹೆಲ್ತು, ನಿಮ್ಮ ಬಾಡಿ ಕಂಡೀಷನ್ನು, ಸೊ ಸ್ಟ್ರೆಸ್ಸು, ಇದೆಲ್ಲದನ್ನು ಬಿಡಿ, ಓಕೆನಾ. ಸೊ ನಿಮ್ಮ ಒಂದು ಬಾಡಿ ಕಂಡೀಷನ್ನ ಚೆನ್ನಾಗಿ ಇಟ್ಕೊಳ್ಳಿ. ಅದ್ರ ಜೊತೆ ಅವರು ಇವರು ಹೇಳ್ತಾರೆ ಅನ್ನೋದನ್ನು ಬಿಟ್ಬಿಟ್ಟು ನೀವು
ಸ್ಟ್ರೆಸ್ಲೆಸ್ ಆಗಿ ಆರಾಮ್ಸೆ ಇರಿ, ಓಕೆನಾ. ಸೊ ಅವಾಗ ಖಂಡಿತ ನಿಮಗೆ ಹೆಲ್ತಿಯಾಗಿರ್ತೀರ. ಆ್ಯಂಡ್ ನಾನು ಇದ್ರ ಜೊತೆ ನನಗೆ ಸ್ವಲ್ಪ ಅದಾದಮೇಲೆ ನಾನು ತಿಂದೆ, ಅದಾದಮೇಲೆ ಡಾಕ್ಟರು ಓಕೆ ಇಂಪ್ರೂವ್ಮೆಂಟು ಸ್ವಲ್ಪ ಕಡಿಮೆ ಆಗ್ತದೆ ನಿಮಗೆ ಅಂತ ಹೇಳಿಬಿಟ್ಟು ನಾನು ಇಂಜೆಕ್ಷನ್ಸ್ನ ತೊಗೊಂಡೆ. ಸೊ ಎಗ್ ಇಂಪ್ರೂವ್ಮೆಂಟ್ಗೆ ಏನು ಇಂಜೆಕ್ಷನ್ಸ್ ಇರುತ್ತೆ ಅದನ್ನು ನಿಮ್ಮ ಗೈನಿಕ್ ಹತ್ರ ನೀವು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಆ ಇಂಜೆಕ್ಷನ್ಸ್ನ ತೊಗೋಬೋದು. ನಾನು ತೊಗೊಂಡಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಇದೆ. ನಾನು ತೊಗೊಬೇಕಾದ್ರೆ 3000 ಸಮಥಿಂಗ್ ಏನೋ ಇತ್ತು ಒಂದು ಇಂಜೆಕ್ಷನು. ಸೊ ನಾನು ಆಲ್ಮೋಸ್ಟ್ ಒಂದು 3 to 4 ಇಂಜೆಕ್ಷನ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ತೊಗೊಂಡಿದ್ದ ತಕ್ಷಣ ಏನು ಪ್ರೆಗ್ನೆನ್ಸಿ ಆಗಲಿಲ್ಲ, ಓಕೆನಾ. ತೊಗೊಂಡ್ಬಿಟ್ಟು ಅದ್ರ ಜೊತೆ ನಾನು ರಾ ಟೊಮೊಟೊಸ್ನ ಜಾಸ್ತಿ ತಿಂತಾಯಿದ್ದೆ, ಡೈಲಿ ನಾನು ತಿಂತಾಯಿದ್ದೆ. ಅದಾದಮೇಲೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಆದಮೇಲೆ ನಮಗೆ 7 to 8 ಮಂತ್ಸ್ ಒಳಗಡೆ ನನಗೆ ಕನ್ಫರ್ಮ್ ಆಗಿದ್ದು, ಓಕೆನಾ. ನೀವು ಎಗ್ ಇಂಪ್ರೂವ್ಮೆಂಟ್ಗೆ ಇಂಜೆಕ್ಷನ್ಸ್ನ ತೊಗೊಂಡಿದ್ದ ತಕ್ಷಣ ನಿಮಗೆ ಕನ್ಫರ್ಮ್ ಅಂತೂ ಆಗಲ್ಲ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸೊ ನಾನು ತೊಗೊಂಡಿದ್ದೀನಿ ಎಗ್ ಇಂಪ್ರೂವ್ಮೆಂಟ್ಗೆ ಇಂಜೆಕ್ಷನ್ಸ್ ಕೂಡ ನಾನು ತೊಗೊಂಡ್ಬಿಟ್ಟು ನಾವು ಬೇಬಿ ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದು. ಸೊ ನಾನು ಹೇಳೋದಿಷ್ಟೇ. ಸೊ ನಿಮಗೆ ಏನಾದರೂ ನೀವು ಮನೆಯಲ್ಲಿ ಹೋಮ್ ರೆಮಿಡೀಸ್ನೆಲ್ಲ ಮಾಡ್ತಾಯಿದ್ರೆ ನಿಮ್ಗೆ ಅದು ವರ್ಕೌಟ್ ಆಗಿಲ್ಲ ಅಂತ ಅಂದರೆ ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಎಗ್ ಇಂಪ್ರೂವ್ಮೆಂಟ್ಗೆ ಏನೆಲ್ಲ ಬೇಕು ಅನ್ನೋದನ್ನು ಅವರು ನಿಮಗೆ ಸ್ಕ್ಯಾನಿಂಗ್ ಅದು ಇದು ಏನಿರುತ್ತೆ ಅದೆಲ್ಲ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಇಂಜೆಕ್ಷನ್ಸ್ನೆಲ್ಲ ಕೊಡೋ ಆಗಿದ್ದರೆ ಸೊ ಅವರು ನಿಮಗೆ ರೆಫರ್ ಮಾಡ್ತಾರೆ. ಸೊ ಈವನ್ ಲೈಕ್ ಹಸ್ಬೆಂಡ್ಗೆ ಏನಾದರೂ ಅದರ ಅವಶ್ಯಕತೆ ಇದ್ದರೆ ಅವರಿಗೆ ಮೇ ಬಿ ಕೊಡ್ತಾರೆ ಅನಿಸುತ್ತೆ. ನಮಗಿದ್ರೆ ನಮಗೆ ಕೊಡ್ತಾರೆ. ಎಸ್ಪೆಷಲಿ ಎಲ್ಲ ಹಾಸ್ಪಿಟಲಲ್ಲೂ ನನಗೆ ಅನಿಸೋ ಮಟ್ಟಿಗೆ ಹೆಣ್ಮಕ್ಳಿಗೇನೆ ಎಗ್ ಇಂಪ್ರೂವ್ಮೆಂಟ್ಸ್ಗೆ ಇಂಜೆಕ್ಷನ್ಸ್ನ ಕೊಡೋದು. ಸೊ ಬಿಕಾಸ್ ಗರ್ಭಕೋಶದ ಮೇಲೆಲ್ಲನೂ ಆ ಚಿಕ್ಕ ಚಿಕ್ಕ ನೀರುಗುಳ್ಳೆ ಎಲ್ಲ ಕೂತಿರುತ್ತೆ, ಅದು ನೀಟಾಗಿ ಹೋಗಬೇಕು ಅದು ನಮಗೆ. ಸೊ ಇಲ್ಲ ಅಂತ ಅಂದರೆ ಕನ್ಸೀವ್ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೆಲ್ತಿ ಒಂದು ಹೆಗ್ಗಿಲ್ಲ ನಮ್ಮ ಬಾಡಿಲಿ ಅಂತಂದರೆ ಸೊ ಖಂಡಿತ ನೀವು ಹೋಮ್ ರೆಮಿಡಿನ ಟ್ರೈ ಮಾಡಿ. ಅದ್ರ ಜೊತೆ ನೀವು ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿ. ಬಿಕಾಸ್ ನಿಮ್ಮ ಗೈನಿಕ್ ಏನು ಹೇಳ್ತಾರೆ ಅದನ್ನು ನೀವು ಕೇಳಿ. ಸೊ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಅಥವಾ ಪ್ರೆಗ್ನೆಂಟ್ ಆಗಿರೋರು ಫಸ್ಟ್ ಒಂದು ಟ್ರೈಮಿಸ್ಟರಲ್ಲಿ ನೀವು ರಾ ಟೊಮೆಟೊಸ್ನ ತೊಗೋಬೋದು, ಓಕೆನಾ. ಸೊ ಓಕೆ, ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಕೂಡ ತುಂಬ ಕ್ವಶನ್ಸ್ ಇದೆ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.